ಆರ್ ಟಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಬೇಕಂತ ಅಂದ್ಕೊಂಡಿದ್ದೀರೋ, ಸೊ ಆ ಅಪ್ಲಿಕೇಶನ್ ಇವಾಗ ಸ್ಟಾರ್ಟ್ ಆಗಿದೆ. ಅಂದರೆ ಇವತ್ತು ಟ್ರಯಲ್ ಪೀರಿಯಡ್ ಅಂತ 18 ಮತ್ತು 19ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಏಪ್ರಿಲ್ 21ರಿಂದ ಎಂಡ್ ಆಗೋದು ಮೇ 17ವರೆಗೂ, ಅಂದರೆ ಮುಂದಿನ ತಿಂಗಳ 17ನೇ ತಾರೀಕುವರೆಗೂ ಈ ಅಪ್ಲಿಕೇಶನ್ ರನ್ ಆಗ್ತಾ ಇದೆ. ಯಾರೆಲ್ಲ ಆರ್ ಟಿ ಅಪ್ಲಿಕೇಶನ್ ರೈಟ್ ಟು ಎಜುಕೇಷನ್ ಅಂತಕ್ಕಂಥ ಏನು ಗೌರ್ಮೆಂಟ್ ಫ್ರೀ ಎಜುಕೇಷನ್ ಸ್ಕೂಲಲ್ಲಿ ಕೊಡುವಂಥದ್ದು ಏನು ಸ್ಕೀಮ್ ಇದೆ, ಅದಕ್ಕೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ದೀರೋ ಅವರಿಗೆ ಇದೊಂದು ಸುವರ್ಣ ಅವಕಾಶ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲಾತಿಗಳು ಮಗುವಿನ ಆಧಾರ್ ಕಾರ್ಡ ಮತ್ತು ಜನನ ಪ್ರಮಾಣ ಪತ್ರ ಹಾಗೂ ಆ ಮಗುವಿನ ಜಾತಿ ಆದಾಯ, ಆಮೇಲೆ ತಂದೆ ಅಥವಾ ಯಾರ ತಾಯಿದು ಒಬ್ಬರದು ಆಧಾರ್ ಕಾರ್ಡ್, ಅವ್ರದ್ದು ಜಾತಿ ಆದಾಯ, ಆಮೇಲೆ ಮಗುವಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಇಷ್ಟು ದಾಖಲೆಗಳನ್ನು ಸರಿಯಾಗಿ ತೊಗೊಂಬರ್ಬೇಕು. ಅದಾದ ನಂತರ ಇಲ್ಲೇನಂದರೆ ಆಧಾರ್ ಕಾರ್ಡಲ್ಲಿ ಮಗುವಿನ ವಿಳಾಸ ಏನಿರುತ್ತೆ, ಅಂದರೆ ಓಣಿ ಹೆಸರು, ಊರ ಹೆಸರು, ಆಮೇಲೆ ವಾರ್ಡ್ ನಂಬರ್ ಇದ್ದರೆ ವಾರ್ಡ್ ನಂಬರು ಅಥವಾ ವಿಳಾಸ ಟೋಟಲಿ ಏನಿರುತ್ತೆ ಸೇಮ್ ವಿಳಾಸ ತಂದೆ ಆಧಾರ್ ಕಾರ್ಡಲ್ಲಿಯೂ ಕೂಡ ಇರಬೇಕು. ಹಾಗಿದ್ರೆ ಮಾತ್ರ ಅದು ಅರ್ಜಿ ತೊಗೊಳುತ್ತೆ, ಇಲ್ಲಾಂದರೆ ಅರ್ಜಿ ತೊಗೊಳ್ಳಲ್ಲ. ಸೊ ಫ್ರೆಂಡ್ಸ್, ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ ಈ ಅಪ್ಲಿಕೇಶನ್ ಹಾಕಲಿಕ್ಕೆ, ದಯವಿಟ್ಟು ಈ ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕಿ. ಯಾಕಂದರೆ ಲಾಸ್ಟ್ ಡೇಟ್ವರೆಗೂ ಕಾಯೋದ್ರಿಂದ ಆ ಟೈಮಲ್ಲಿ ಅಪ್ಲಿಕೇಶನ್ ಸರ್ವರ್ ಬ್ಯುಸಿ ಅಥವಾ ಸರ್ವರ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಅಪ್ಲಿಕೇಶನ್ ತೊಗೊಳ್ಳಲ್ಲ. ಸುಮ್ಮನೆ ನೀವು ಆವಾಗ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಅಂದರೆ ಅಪ್ಲಿಕೇಶನ್ ಹಾಕಲಿಲ್ಲ ಅನ್ನೋದು ಆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಒಂದು 2-3 ದಿನದಲ್ಲೇ ನೀವು ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೆ ಬೆನಿಫಿಟ್ ಏನಂದರೆ ನಿಮ್ಮದು ಲಿಸ್ಟಲ್ಲಿ ಮೊದಲು ಬರುತ್ತೆ, ಆಮೇಲೆ ಅಪ್ಲಿಕೇಶನು ಈಸಿಯಾಗಿ ಅದು ಸಬ್ಮಿಟ್ ಮಾಡ್ಕೊಳ್ಳುತ್ತೆ. ಸೊ ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ ಆದಷ್ಟು 2-3 ದಿನದಲ್ಲಿ ನಿಮ್ಮ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಆನ್ಲೈನ್ ಸೆಂಟರಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ವಿಳಾಸ ಬಂದುಬಿಟ್ಟು ಮುಮ್ತಾಜ್ ನೆಟ್ ಸೆಂಟರ್ ಅಂತ ಶೇಖಿಯೋಣಿ ಹಳೆ ಉರ್ದು ಸ್ಕೂಲ್ ಕಾಂಪ್ಲೆಕ್ಸಲ್ಲಿದೆ. ಯಾರೆಲ್ಲ ಆಸಕ್ತಿ ಹೊಂದಿದ್ದೀರಿ ದಯವಿಟ್ಟು ಬಂದು ಈ ಅಪ್ಲಿಕೇಶನ್ ಹಾಕಬೇಕು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ತೊಗೊಂಬರ್ಬೇಕು. ಧನ್ಯವಾದ. ಥ್ಯಾಂಕ್ ಯು.